ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ. ಯೋರ್ ಆಲ್ ಫ್ಯಾಮ್ ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸದ್ಯಕ್ಕೆ ನಮ್ಮ ಇಂಟ್ರಾ ಗಾಡಿಗೆ ಟೈರ್ಗಳು ಚೇಂಜ್ ಮಾಡಿಸ್ಬೇಕು. ಹೊಸದಕ್ಕೆ ಸದ್ಯಕ್ಕೆ ಬಜೆಟ್ ಇರಲಿಲ್ಲ, ಅದಕ್ಕೆ ಏನು ಮಾಡಿದ್ದೀನಿ, ಸೆಕೆಂಡ್ಸು ಸ್ವಲ್ಪ ಚೆನ್ನಾಗಿರೋ ಟೈರ್ಗಳು ತಂದಿದ್ದೀನಿ, ಅಲ್ಲಿ ಗಾಡಿ ಹತ್ರ ಇಟ್ಟಿದ್ದೀನಿ. ಪ್ಲಸ್ ನಮ್ಮ ಇಂಟ್ರಾನು ಬಂದದೆ, ಅದಕ್ಕೆ ಹೋಗ್ಬಿಟ್ಟು ಟೈರ್ಗಳು ಹಾಕ್ಸಮ್ಮ, ಪ್ಲಸ್ಸು ಹೊಸ ಗಾಡಿಗೆ GPS ಹಾಕ್ಸಮ್ಮ. ಸೊ ಇವತ್ತು 2 ಕೆಲಸ ಇದೆ, ಬನ್ನಿ ಕಂಪ್ಲೀಟ್ ಮಾಡೋಣ. ಗಾಡಿಯಾಗಿ ಹಿಂದಿಯವ್ರು ಕೂತ್ಕೊಂಡ್ರೆ ನೋಡಿ ಹಿಂಗೆ ವಿಮಲ್ ಹೋಗಿ ಬಿಸಾಕ್ತಾರೆ, ಗಲೀಜು ಮಾಡತ್ತಾರೆ ಗಾಡಿ. ಎಟ್ಕೊ 2 ದಿನ ಆಯ್ತು ಇಲ್ಲಿಟ್ಟಪ್ಪ. 2 ದಿನ 3 ದಿನ ಮೇಲೆ ಆಯಿತು. ಮಾಮೂಲಿ ಇದೆ, ಯೂಸ್ ಮಾಡಿಲ್ಲ ಜಾಸ್ತಿ. ಏನೋ ಇಷ್ಟವೇ ರೋಡಲ್ಲಿ ತೂಕ ಜಾಸ್ತಿ ಇದು. ಏನು 20 40 kg ಮೇಲೆ ಬರ್ತದೆ ವೆಯ್ಟ್. ಇಲ್ಲಿ ನೋಡಿ ಎಷ್ಟಾಗೋದು, ಇಲ್ಲಿ ನೋಡು. 56 kg ಅಂದರೆ ಎಷ್ಟಾಯ್ತು? 1 2 3 4 5 6 7 8 9 10 500 ಹತ್ತತ್ರ 800 kg ಅದೇ, 1 ಟನ್ ಅದೇ. ಕ್ಲೋಸ್ ಮಾಡ್ಕೊಬಾ, ನಾನು ಹಿಂದೆ ಪಂಚರ್ ಹಾಕ್ಸಮ್ಮಲ್ಲಿ. ಇದು ಟೈರ್ ಚೇಂಜ್ ಮಾಡ್ಸೋಣ, ಇದು ಖಾಲಿ ಅದೇ ಇವತ್ತು. ಸೊ ಬನ್ನಿ ಟೈರ್ ಹಾಕ್ಸೋಣ, ಅಲ್ಲಿಗೆ ಹೋಗೋಣ. ಪ್ಲಸ್ ಇದೊಂದು ಗೇರ್ ಲಿವರ್ ಒಂದು ಚೇಂಜ್ ಮಾಡಿಸ್ಬೇಕು, ನೋಡಿ ಕಿತ್ತೋಗ್ಬಿಡೋದು. ಆನ್ಲೈನಲ್ಲಿ ಬುಕ್ ಮಾಡಿ ಚೆನ್ನಾಗಿ ಹಾಕ್ಸ್ಬೇಕು ಅದೊಂದು. ಸದ್ಯಕ್ಕೆ ಪಂಚರ್ ಅಂಗಡಿ ರೀಚ್ ಆಗಿದ್ದಾಯಿತು. ಗಾಡಿ ರಿವರ್ಸ್ ಹಾಕಿದ್ವಿ. ಈಗ ಟೈರ್ ಇಳಿಸಮ್ಮ ಒಳಗಿಂದ. ಪ್ಲಸ್ಸು ನೋಡಿರಿ ಟೈರ್ ಕಂಡೀಷನ್ ಯಾವ ಥರ ಆಗೋದು ನೋಡಿ. ಬಟ್ ಪಂಚರ್ ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಮತ್ತು ಆ ಕಡೆ ಟೈರ್ ತೋರಿಸ್ತೀನಿ ಬರ್ರಿ ಯಾವ ಥರ ಆಗೋದು ನೋಡಿ. ಇದು ಅಷ್ಟೇ, ಲಾಸ್ಟ್ ಬ್ಲಾಗ್ಸಲ್ಲಿ ನೋಡಿರ್ತೀನಿ ನೀವು. ಸೊ ರಿಸ್ಕ್ ಯಾಕೆ, ಏನಕ್ಕೆ ಮನೆಗೆ ಇಟ್ಟರೆ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಬೋದು. ಫ್ರಂಟ್ ಚೆನ್ನಾಗದೆ ಇನ್ನು. ಮತ್ತು ಹಂಗೆ ಇದು ಕಾರ್ನರಲ್ಲಿ ಒಂದು ಪಂಚರ್ ಆಗ್ಬಿಡಿದೆ ಟೈರ್ಕ. ಈ ಕಾರ್ನರು ಪಂಚರ್ ಡಬಲ್ ಪಂಚರ್ ಹಾಕಿದ್ರೆ ಕಿತ್ಕೊಂಡು ಹೊಡ್ಕೊಂಬಂದ್ಬಿಡ್ತದೆ. ಹಾಂ ಅದೇ ಅದು ಮಾಡಿಸ್ಕೊಡೋದು ಹಂಗೆ ಹ್ಞೂ ಸ್ಟೆಪ್ನಿಕ. ಫಸ್ಟ್ ಈ ಟೈರ್ ಹಾಕ್ಸ್ಬಿಡು ಹೋಗ್ಲಿ ಗಾಡಿ, ಅದನ್ನ ಬಿಚ್ಕೊಂಡು ಮತ್ತೆ ಹ್ಞೂ ಅದೇ ಇಲ್ಲ, ಒಂದು 500 kg ಅದೇ ಐಟಮು, ಬಟ್ಟೆ ರೋಲ್ ಅದೇ. ಅದಕ್ಕೆ ಕೇಳಿದ್ರು ಗಾಡಿ ಹಿಂಗಾದಲ್ಲ ಪರವಾಗಿಲ್ವ ಅಂತ. ಏನಾಗಲ್ಲ ಪ್ರಾಬ್ಲಮ್ಮು. ಹ್ಯಾಂಡ್ ಬ್ರೇಕ್ ಇಳಿಸ್ಬೇಕಲ್ಲ, ಬೇಡಲ್ಲ ಇರ್ಲಿನ. ಗಾಡಿ ನೋಡ್ರೆ ಸ್ಟ್ರೈಟ್ ಆಗೋಯ್ತು. ಇದ್ರ ಹಾಕೊಳ್ಳೋ ಸ್ಟೆಪ್ನಿ ಏನಕ್ಕೆ ಯೂಸ್ ಇಲ್ಲ. ಒಂದು ಸತಿ ಒಂದು ಟನ್ ಹಾಕಿ ಸ್ಟೆಪ್ನಿ ಹಾಕಿ ತಿರ್ಸಿ ಸುಸ್ತಾಯ್ತು, ಗಾಡಿನೂ ಅಲ್ಲಾಡಲಿಲ್ಲ ಆ ಕಡೆಗೆ ಈ ಕಡೆ. ಈ ಮಶ್ರೂಮ್ ಪ್ಯಾಚ್ ಆದಾಗ ನೋಡ್ರಿ. ನೋಡ್ರಿ ಹೆಂಗದ ಅದು ಕಂಡೀಷನ್. ಬಿಡು ಬಿಡು. ನಿನ್ನ ಹತ್ರ ಇದ್ದ ಇದು ಟೈರ್ಗಳು ಇವುಗಳು ಇಲ್ಲ. ಸೆಕೆಂಡ್ಸ್ ಹೊಸ ಇಂಕು ತಗೋಬೇಕಾಗ್ತದ. ಅವು ಹೊಸ 11 ಇದು ಎಷ್ಟೇದಪ್ಪ ಏರಿದ್ರಾಗ ಬರ್ತಾನೆ ಇದೆ. ಇದು ಏರ್ ಫಿಲ್ಟ್ರ್ ಕ್ಲೀನ್ ಮಾಡಿಸಿ ಹಂಗೆ ಇಲ್ಲೇ ಹೊಡೆದ್ಬಿಡೋಣ, ಏರ್ ಹೊಡೆಸ್ಬಿಡೋಣ, ಗ್ರೀಸಿಂಗ್ ಮಾಡೋಣ. ಏರ್ ಫಿಲ್ಟ್ರ್ ಬಿಚ್ಕೊಂಬ ಹೇಳ್ತೀನಿ, ಏರ್ ಹೊಡೆದ್ಬಿಡೋಣ. ಏರ್ ಹೊಡಿಬೋದಲ್ಲ ಇಲ್ಲಿ ಏರ್ ಫಿಲ್ಟ್ರ್ಕ, ಏರ್ ಫಿಲ್ಟ್ರ್ ಬಿಚ್ಕೊಂಬ, ಅದು ಮಾಡ್ಬಿಡೋಣ. ಅಷ್ಟೊತ್ತಿಗೆ ಏನು ಟ್ರೈ ಚೇಂಜ್ ಮಾಡಿ ಸುಮ್ಮನೆ ಕೆಲಸ ಆಗೋಗಿ ಮೈಲೇಜ್ ಡ್ರಾಪ್ ಆಗ್ತದೆ. ಲಾಸ್ಟ್ 20,000 ಏನೋ ಓಡೋದು ಏರ್ ಫಿಲ್ಟ್ರ್ ಹಾಕಿ. ಹೆಂಗಾದ ನಾನು ಓಹೋ ಕಂಡೀಷನ್ ಹೋಗದೆ ಚೇಂಜ್ ಮಾಡೋಕಪ್ಪ. ಎಲ್ಲದಿಲ್ಲೋ ವಾಲ್ವು, ಎಲ್ಲದು ವಾಲ್ವ್ ಇದಕ್ಕ ಹೊಡ್ಕೊಂಡು. ಏನಕ್ಕೆ ಸ್ಮೂತಾಗಿ ಆಚೆ ಬರಲಿ ಅಂತನಾ ಟೈರು.
ಕೈಗೆ ಕಾಲ್ಗೆ ಆಗಿರ್ತದೆ ಅರ್ಧ ಅದು ಕಾಲು ಪೈಪ್ ತೂತೋದಂಗದೆ ಅದು ಹಾಂ ಹಾಂ ಬಿಚ್ಚೋವಾಗ ಹಾಕೋವಾಗ ಒಳ್ಳೆ ಕೆಲಸ. ಒಂದು ಆಯ್ತಾ ಗಾಡಿ ಕಿಲೋಮೀಟ್ರು ಈಗ 90 ಎಷ್ಟು ಹೊಡ್ತದೆ? ಹ್ಞೂ ಪರವಾಗಿಲ್ಲ ಅಣ್ಣ 98 ಹೊಡೋ ಟೈರು ಜಾಸ್ತಿನೇ ಆಯ್ತಂತೀಯಾ? ಹಾಂ ಹ್ಞೂ ಅದಕ್ಕೆ ನಾನು ಮೆಲ್ಲ ಓಡಿಸ್ತಿದ್ದು. ಎರಡು ವರ್ಷ ಬಂದದ್ದು ಕರೆಕ್ಟಾಗಿ. 98 ಹ್ಞೂ ಪರವಾಗಿಲ್ಲ. ಆಲ್ರೆಡಿ ಒಂದು ಟೈರ್ ಆಗೇ ಹೋಯ್ತು. ಎಣ್ಣೆಲ್ಲ ಫಿಟ್ ಮಾಡೋಕ್ಕದು ಮಾತಾಡೋ ಗ್ಯಾಪಾಗ ಈಗ ಏರ್ ಹೊಡೆದು ಜೈ ಅನ್ಸೋದು ಅಷ್ಟೇ. ಟ್ಯೂಬ್ಲೆಸ್ ಅಲ್ಲ ಈಗ ಬೇಗ ಆಗುತ್ತದೆ. ಟ್ಯೂಬ್ಲೆಸ್ ಬೇಗ ಅಲ್ಲಣ್ಣ ಟ್ಯೂಬ್ಗಿಂತ ಹಾಕೋದಾ? ಪ್ರೆಸ್ ಮಾಡಲಿ ಇದನ್ನ. ಪ್ರೆಸ್ ಮಾಡೋಕ್ಕಾ? ಹ್ಞೂ ಅದು ಫಿಟ್ ಆಗಿಲ್ಲ, ಅದಕ್ಕೆ ಅಣ್ಣ ಪೆಟ್ರೋಲ್ ತೊಗೊಂಬರ್ತಾರೆ. ನಾವು ಪೆಟ್ರೋಲ್ ಹಾಕಿ ಬಗ್ ಅನ್ಸೋದು ಒಂದೇ ಸತಿ. ಇವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ನೋಡೋ ಬೆಂಕಿ ಹಾಕೋದೆಲ್ಲ ನಮ್ಮ ಕಾಡಿಗೆ ಹಾಕ್ತಾರೆ ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ದೂರ ಇರೋ ಮಗ ನೀನು. ಇನ್ನು ಢಮ್ ಅನ್ಸ್ಬಿಟ್ರೆ ಯಾಕೆ ಸುಮ್ಮನೆ ರಿಸ್ಕು. ನೋಡೋಣ ಬರ್ರಿ ಬೆಂಕಿ ಹಾಕ್ತಾರೆ ಏನು ಹಾಕೋ ನೋಡೋಣ. ನೋಡ್ತಾ ಇದೀವಿ ಎಲ್ಲ ಲೈವಾಗಿ ನೋಡಿಲ್ಲ. ಬೆಂಕಿ ಹಾಕ ಬಗ್ಗನ್ನು ಅದನ್ನು ಜಾಸ್ತಿ ಆಗಿರ್ತದೆ ಮೇಲ್ಕ ಸ್ವಲ್ಪ ಅಷ್ಟೇ. ಹಾಂ ರಬ್ಬರ್ ಏಸ್ ಬೇರೆ ಬೇರೆ ಕರ ಅಲ್ಲ, ಅದು ರಬ್ಬರ್ ಹಾಕೋಣ ಹೆಂಗೆ ಬೆಂಡಾಗ್ಬಿಟ್ಟಿರ್ತದಲ್ಲ ಅದಕ್ಕೆ ಒಂದೇ ಸತಿ ಢಮ್ ಅಂದಿದ ತಕ್ಷಣ ಕುತ್ಕೊಂತದೆ. ಹ್ಞೂ ಗಾಳಿ ಒಂದಷ್ಟು ಬಲೂನ್ ಥರ ಆಗ್ಬಿಡುತ್ತೆ. ಹಾಂ ಏನೋ ಹುಷಾರಣ. ಮೇಲ್ಮೇಲೆ ಆರ್ಸಕ್ಕ. ಓಹೋ ಅಯ್ಯಪ್ಪ 2 ಸೆಕೆಂಡ್ ಡಮ್ ಅಂದ್ಬಿಡ್ತಾಣ ತಗೋರು. ಅಯ್ಯೋ ಅಯ್ಯಪ್ಪ ಹಿಂಗೆಲ್ಲ ಟ್ಯಾಲೆಂಟ್ ಯೂಸ್ ಮಾಡ್ಬೋದಾ? ಆಗ ಅಷ್ಟೇನಾ? ಅದಕ್ಕೆ ಸುಮ್ಮನೆ ಒದ್ದಾಡಿದ್ರೆ ಅವಾಗಲೇ ಹಂಗಾದ್ರೆ ಅದಕ್ಕೆ ಒಂದೇ ಸತಿ ಹಂಗೆ ಮಾಡೋಕ್ಕವನ್ನ ಸುಮ್ಮನೆ ಯಪ್ಪ. ಆಲ್ರೆಡಿ ಬಿಚ್ಚಾಕ್ತವ್ರೆ. ಇದಕ್ಕೂ ಬೆಂಕಿ ಹಾಕೋದಕ್ಕತ್ತೆ. ಫಸ್ಟ್ ಒಂದು ನೀಟಾಗಿ ಫಿಟ್ ಆಗೋದು ನೋಡ್ರಿ ಹೆಂಗೆ ಕಾಣಿಸ್ತದೆ. ಸೊ ನೆಕ್ಸ್ಟ್ ಇದನ್ನು ಚೇಂಜ್ ಮಾಡಿಸ್ಬೇಕು. ಇದು ಹೋಗ್ಬಿಟ್ಟದೆ. ಸೊ ಬನ್ನಿ ಇದನ್ನು ಫಿಟ್ ಮಾಡಲಿ ನೀಟಾಗಿ ಬಿಚ್ಚಾಕಿ ನೋಡೋಣ. ಸದ್ಯಕ್ಕೆ 2ನೇ ಟೈರ್ ಕಂಪ್ಲೀಟ್ ಆಯಿತು. ಈಗ ಫಿಟ್ ಮಾಡ್ಕೊಂಡು ಹೊರಡೋದೆ. ಇದೊಂದು ಸ್ಟೆಪ್ನಿ ಒಂದು ಬಿಚ್ಬಿಡೋಣ, ಅದಕ್ಕೂ ಒಂದು ಪಂಚರ್ ಹಾಕ್ಸ್ಬಿಡೋಣ. ಇವಾಗ ಹಾಕ್ಕೊಡ್ತೀಯಾ? ಇದು ಇವಾಗ ಹಾಕ್ಕೊಡ್ತೀಯಾ? ಟೈಟ್ ಮಾಡಿ ವ್ಯಾಲ್ ಕೊಟ್ಟರೆ ಅದು ಬಿಚ್ಬಿಡ್ತೀನಿ. ಇದು ನನಗೆ ಅಲ್ಲ, ವೀಲ್ನ ಟೈಟ್ ಮಾಡಿ ಕೊಟ್ಟರೆ ಅದು ನನಗೆ ಬಿಚ್ಚಾಕ್ಸ್ತೀನಿ. ಅದನ್ನು ಮಾಡ್ಸಾಕೋಣ. ಸ್ಟೆಪ್ನಿ ಹಂಗೆ ಬಿಟ್ಬಿಡು ಮಗ. ಅದು ಇದು ಲೂಸ್ ಮಾಡಿ ಹೇಳ್ತೀನಿ. ಇದ್ರಾಗ ಲೂಸ್ ಮಾಡಿ ಹಂಗೆ ಬಿಚ್ಚಾಕೋಣ ಇದನ್ನು ಸ್ಟೆಪ್ನಿನ. ಇದೊಂದು ಪಂಚರ್ ಅದೇ ಇದೊಂದು ಹಾಕ್ಸ್ಬಿಡೋಣ.
ಕೆಲಸ ಆಗೋಗ್ಲಿ. ಮಿಷನ್ ಮೆಲ್ಲಿಗೆ, ಜಾಸ್ತಿ ಜೋರೇನಿಲ್ಲ. ತೋರಿಸ್ತೀನಿ ನಿಮ್ಗೆ ನೋಡ್ರಿ ಹೆಂಗಿದೆ ಓಲು. ಈ ಓಲ್ ಇವಾಗ ಪ್ಯಾಚ್ ಕೊಡೋದು ನೋಡ್ರಿ. ನೋಡ್ರಿ ಹೆಂಗದಿ ಪಂಚರ್. ಇದೇನು ಮಶ್ರೂಮ್ ಪಂಚರ್ ಅಂದ್ರೆ? ಕೇಳಿದ್ದೀನಿ ಹೆಸರು. ಗ್ರೈಂಡಿಂಗ್ ಹೆಸರಿಲ್ಲ. ಗೊಮ್ಮ ಇದು. ಏನೇನು ಟೆಕ್ನಾಲಜಿ ಬಂದ್ಬಿಡೋದಲ್ಲ. ನನಗೆ ಇದು ಗೊತ್ತೇ ಇಲ್ಲ. ಪಂಚರ್ ಆಯ್ತಾ ಹೋಯ್ತಾ ಟೈರ್ ಅಂದ್ಕೊಂಡಿದ್ದೆ. ನಮ್ಮ ಹತ್ರ ಹಂಗಿದ್ರೆ ಮಾಡಾಕ್ತೀವಲ್ಲ. ಇವಾಗ ಇದ್ದಾವ ಬ್ಲೂ ಕಲರ್ ಬಂದ್ಬಿಡ್ತು ಆಚೆಗ ಗೊಮ್ತರ. ಇಲ್ಲ ಹಂಗೆ ಹಾಕ್ಬಿಡೋದ ಎಲ್ಲ ಬಿಚ್ಚಾಕ್ತಿಲ್ಲ. ಎಲ್ಲ ಬಂದ್ಬಿಡುತ್ತೆ. ಇದು ಟೈರ್ಗೆ ಅಂತ ಸಪ್ರೇಟ್ ಗೊಮ್ಮ ಇದು. ನಾರ್ಮಲ್ ಸೀಟಿಗೆ ತೂತೋದ್ರೆ ಆಗ್ತಲ್ಲ ಆ ಥರ ಗೊಮ್ಮ ಇದು ಅದಲ್ಲ. ರಬ್ಬರ್ಗೆ ಅಂದರೆ ಒಣಗಿದ್ರೆ ರಬ್ಬರ್ ಆಗುತ್ತೆ ಇದು. ಅಲ್ಲಿ ಕಾಲ ಹತ್ರ ಅದು. ಕಟ್ ಮಾಡೋಕ್ಕದಲ್ಕ ಫುಲ್ ಪ್ರೆಷರ್ ಕುತ್ಕೊಂಡ್ಮೇಲೆ ಸ್ವಲ್ಪ ಲೀಕೇಜ್ ಇಲ್ಲ ನೋಡಿ. ಸದ್ಯಕ್ಕೆ ಗಾಡಿ ಪಂಚರ್ ಗಿಂಚರ್ ಹಾಕ್ಸ್ಕೊಂಡು ಹೊರಡ್ತಾ ಇದ್ವಿ. ನಮ್ಮ ಗಾಡಿ ನಮ್ಮ ಹಿಂದೆ ಬರ್ತಾ ಇದೆ. ಗಾಡಿ ಪಾಸ್ ಆಗಲಿ ತೋರಿಸ್ತೀನಿ. ಟೈರ್ಗಳು ಚೆನ್ನಾಗವೆ. ಇವಾಗ ಬಡ ದೋಸ್ತ್ಗೆ ಇದು ಮಾಡಿಸ್ಬೇಕು, ಟ್ಯೂಬು ಪೌಡ್ರಿಂಗ್ ಮಾಡಿಸ್ಬೇಕು ಟೈರು. ಅದಕ್ಕೆ ಮಾಡಿಸೋಣ ಒಂದೇ ಒಂದು. ಇವಾಗ ನಮ್ಮ ಗಾಡಿ ಸ್ವಲ್ಪ ಗಾಡಿ ಟನ್ನೇಜ್ ಅದೇ ಒಂದು 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 ಟನ್ ಅದು ಹೆಚ್ಚು ಕಮ್ಮಿ. ಅದಕ್ಕೆ ಟೈರ್ ಲೈಟಾಗಿ ಕುತ್ಕೊಂಡವೆ. ಬಟ್ ನೋ ಇಶ್ಯೂಸ್. ಇದು ಎಷ್ಟು ದಿನ ಬರ್ತದ ನೋಡೋಣ. ಈ ಟೈರ್ ಎಷ್ಟಾಯಿತು ಅಂದರೆ ರೇಟು ನಾನು ಇದತ್ರ ಯಲಂಗದಾಗ ತಗೊಂಡಿದ್ದು 5,000 ರೂಪಾಯಿ ಏನೋ ಆಯಿತು ಚಿಲ್ಲರೆ. 5,000 ಆಯಿತು. ರೇರ್ಲಿ ಯೂಸ್ಡು ಸ್ಟೆಪ್ನಿ ಟೈರ್ಗಳು ಅಂದರೆ ಪಂಚರ್ ಒಂದೂ ಆಗಿಲ್ಲ. ಸೊ ಅದಕ್ಕೆ ಪ್ಲಸ್ ನಮ್ಮ ಹಿಂದೆ ಅದಕ್ಕೆ ಮಶ್ರೂಮ್ ಪಂಚರ್ ಹಾಕ್ಸಿದೆ. ಆಗಲಿ ಬರಲಿ ನೋಡೋಣ. ಆದರೆ
ಬಡ ದೋಸ್ತ್ ಎತ್ಕೊಂಡು ಮಾಡ್ಸಕ್ಕಣ ಇದನ್ನು ಕಳಿಸ್ಬಿಟ್ಟು ನೋಡೋಣ, ಇನ್ನೂ ಗ್ಯಾರಂಟಿ ಇಲ್ಲ, ಅದು ನೋಡೋಣ.